ಪರ್ಸೆಂಟ್ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು ವಿಚಾರವಾಗಿ ಅಂತ ಹೇಳಿದ್ರಿ. Okay. ಈಗ ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತೀರಾ? ಅಂದ್ರೆ ಈಗ ಒಂದು ಥಿಯೇಟರ್ ಎಲ್ಲೋ ನೋಡ್ತಾ ಇರ್ತಾರೆ, ಹಾ. ಇನ್ನ ಆಲ್ ಓವರ್ ಡಿಸ್ಟ್ರಿಕ್ಟ್ ಎಕ್ಸಾಂಪಲ್ 40 ಥಿಯೇಟರ್ ರಿಲೀಸ್ ಮಾಡಿದ್ರಿ, ಸೊ ಅಲ್ಲಿರೋ ಆಡಿಯನ್ಸ್ಗೆ ಹೇಗೆ ಕನೆಕ್ಟ್ ಆಗ್ತದೆ, ಮತ್ತೆ ಇಲ್ಲಿರೋ ಯಾವ ಥಿಯೇಟರ್ ಹೆಂಗೆ ಇದೆ? ಸರ್, ಪ್ರತಿ ಒಂದು ಥಿಯೇಟ್ರಲ್ಲೂ ನಮ್ಮ ಕಂಪ್ನಿ ಕಡೆಯಿಂದ ಇಬ್ರು ಇರ್ತಾರೆ ಕೋಆರ್ಡಿನೇಟ್ ಮಾಡ್ಲಿಕ್ಕೆ. ಸೇಮ್ ಟೈಮ್ಗೆ ಅವ್ರಲ್ಲಿ ಆ ಈವೆಂಟ್ನ ಮಾಡೋದೇ ಅವ್ರ ಕೆಲಸ ಆಗಿರುತ್ತೆ. ಸೊ ಅವ್ರಿಗೆ ಒಂದಷ್ಟು ಟ್ರೈನಿಂಗ್ ನಡೀತಿದೆ, ಅವರಿಗೆಲ್ಲ ತಯಾರು ಮಾಡ್ಬಿಟ್ಟು ಪ್ರತಿ ಥಿಯೇಟ್ರಿಗೂ ಪುಷ್ ಮಾಡ್ತೀವಿ. ಪುಷ್ ಮಾಡ್ಬಿಟ್ಟು ನಾವು ಅನ್ಕೊಂಡಿರೋ ಕಾನ್ಸೆಪ್ಟ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಎಲ್ಲೂ ಏನು ಎರರ್ ಆಗ್ದಂಗೆ ಪ್ರಯತ್ನ ಪಡ್ತೀವಿ. ಬಟ್ ಸಾಮಾನ್ಯವಾಗಿ ಒಂದು ವಾರ ನಮಗೆ ಟೈಮ್ ಬೇಕಾಗ್ಬೋದು ರಿಲೀಸ್ ಆದಾಗ. ಆ ಒಂದು ವಾರದಲ್ಲಿ ಎಲ್ಲ ಕರೆಕ್ಷನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ 25th ಡೇಗೆ ರೆಡಿ ಆಗ್ತೀವಿ. ನೀವು ಒಂದು ಸಿನಿಮಾ ಇವತ್ತು ಉಪೇಂದ್ರದಿಂದ ಶುರು ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಸಿನಿಮಾಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಉದ್ದೇಶ ಏನು? ಇದರಿಂದ ನಿಮ್ಮ ಸಂಸ್ಥೆಗೆ ಲಾಭ ಏನು? ಉದ್ದೇಶ ಇಷ್ಟೇ ಮೇಡಮ್. ಮೊದಲನೇದಾಗಿ ಜನಗಳು ಈಗ ಥಿಯೇಟ್ರು ನಮಗೆ ತುಂಬಾ ಕಾಂಪಿಟೇಷನ್ ಮಾಡಲೇಬೇಕು, ಕಷ್ಟ ಆಗ್ತಿದೆ. ಜನಗಳ ಜೊತೆ ತುಂಬಾ ಸ್ಟ್ರಾಂಗ್ ಕನೆಕ್ಷನ್. ಆಮೇಲೆ ನಾನು ಈ ಕಾನ್ಸೆಪ್ಟ್ ಮಾಡೋದ್ರಿಂದ ಮುಂದೆ ಒಂದಿನ ನನ್ನ ಕಂಪ್ನಿ ಅಂದ ತಕ್ಷಣ ಜನಗಳು ತುಂಬಾ ಬಿಲೀವ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಏನೇ ಮಾಡ್ತೀನಿ ಅಂತ ಹೊರಟ್ರು ಅಂದ್ರೆ ಏನೇನು ಮಾಡ್ಬೇಕು ಅನ್ನೋದು ಒಂದಷ್ಟು ಫ್ಯೂಚರ್ ಪ್ಲಾನ್ಸ್ ಇದೆ. ಅದನ್ನೆಲ್ಲ ಮಾಡಕ್ಕೆ ಇದೊಂದು ಫೌಂಡೇಶನ್ ಅಂತ ಹೇಳ್ಬೋದು. ರೀ ರಿಲೀಸ್ ಡೇಟು June 4th ಬರೋಣ ಅಂತ ಅನ್ಕೊಂಡಿದೀವಿ. ಸೊ ಅದನ್ನ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ಹೌದೌದು, ಬೇರೆ ಬೇರೆ ಸಿನಿಮಾಗಳಿದೆ. June 4th ಅನ್ಕೊಂಡಿದೀವಿ. ಸರ್, ಇವಾಗ ನೀವು ಒಂದು ಹೇಳಿದ ಉದ್ದೇಶ ಏನು, ಲಾಭ ಏನು? ಮೇಡಮ್, ಇಲ್ಲಿ ಲಾಭ ಅನ್ನೋದಕ್ಕಿಂತ ನಮ್ಮ ಸಂಸ್ಥೆಯಿಂದ ಒಂದಷ್ಟು ಕನಸುಗಳು ಕಟ್ಟಿರ್ತೀವಿ, ಇದನ್ನ ಮಾಡ್ಬೇಕು ಅಂತ. ಅದನ್ನ ನೆಕ್ಸ್ಟ್ ಹೇಳ್ತೀನಿ ಮೇಡಮ್. ನಮ್ದು ಸಂಸ್ಥೆದ ಏನ್ ಪ್ಲಾನ್ಸ್ ಇದೆ ಮುಂದೆ ಅಂದ್ರೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನಕ್ಕೆ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಮುಂದೆ ಹೋಗ್ತಾ ನೀವು ಮಾತ್ರ ಇದ್ದೀರಾ? ಇಲ್ಲ ಮೇಡಮ್, ಪ್ರತಿ ಶೋಗೂ ಇರುತ್ತೆ. ಪ್ರತಿ ಶೋ ಅಲ್ಲೂ ಕ್ವೆಶ್ಚನ್ಗೆ ಆನ್ಸರ್ ಕೊಟ್ಟರೆ ಪ್ರತಿ ಶೋ ಆ ಶೇರ್ ಅಮೌಂಟ್ ಏನಿರುತ್ತೆ ಅವ್ರಿಗೆ ಕೊಡ್ತೀವಿ. ಸರಿ, ಶೇರ್ ಅಮೌಂಟ್ ಕರೆಕ್ಟ್ ಒಂದು ಥಿಯೇಟರ್ ಅಲ್ಲಿ ಆನ್ಸರ್ ಮಾಡ್ತಾರೆ ಯಾರೋ ಪರ್ಸನ್, ಅದೇ ರೀತಿ ಒಂದು ಎಲ್ಲಾ ಥಿಯೇಟರ್ ಅದೇ ರೀತಿ ಅಟ್ ಎ ಟೈಮ್ ಸೇಮ್ ಟೈಮ್ ಇದು ಮಾಡ್ತಾರೆ, ಎಕ್ಸಿಕ್ಯೂಟ್ ಮಾಡ್ತಾರೆ, ಹೆಂಗೆ? ಸರ್, ಸೇಮ್ ಟೈಮು ಅಟ್ ಎ ಟೈಮ್ ಎಲ್ಲರೂ ಉತ್ತರ ಕೊಟ್ರೆ ಫಸ್ಟ್ ಟಿಕೆಟ್ ಯಾರು ಪರ್ಚೇಸ್ ಮಾಡಿರ್ತಾರಲ್ಲ, ಸೀನಿಯಾರಿಟಿ, ಫಸ್ಟ್ ಟಿಕೆಟ್ ಯಾರು ಪರ್ಚೇಸ್ ಮಾಡ್ತಾರೋ ಅವರಿಗೆ ಆ ಪ್ರೈಸ್ ಮನಿ ಹೋಗುತ್ತೆ. ಕಲೆಕ್ಷನ್ ಅಮೌಂಟ್ ಅಂತ ಹೇಳ್ತೀರಿ. ಈಗ ಇಲ್ಲಿ ಯಾವ್ದೋ ಒಂದು ಥಿಯೇಟರ್ ಒಬ್ರು ಆನ್ಸರ್ ಮಾಡ್ತಾರೆ, ಆ ಥಿಯೇಟರ್ ಮಾತ್ರ ಆ ಶೋದ್ ಮಾತ್ರ ಕಲೆಕ್ಷನ್ ಅಮೌಂಟ್ ಅವ್ರಗ, ಅಥವಾ ಓವರಾಲ್ ಆಗಿ ನೀವು ರಿಲೀಸ್ ಮಾಡಿರ್ತೀರಲ್ಲ ಈಗ ಎಲ್ಲ ಇಲ್ಲ, ಅದೇನ್ ಶೋ ಬಂದಿರ್ತಾರಲ್ಲ ಆ ಶೋ ಅಲ್ಲಿ ಏನ್ ಶೇರ್ ಅಮೌಂಟ್ ಇರುತ್ತಲ್ಲ ಅದು ಮಾತ್ರ. ಸರ್, ಇನ್ನೊಂದು, ನೀವು ಈ ತರ ಮಾಡೋದು ಅಂದ್ರೆ ಯಾವ ತರ ಅಂದ್ರೆ ಅದು ಓಪನ್ ಆಗಿರ್ಬೇಕು. ಈಗ ನಿಮ್ಮ ಟೀಮ್ ಇಂದನೇ ನಿಮ್ಮ ಟೀಮ್ ಅವರಿಗೆ ದುಡ್ಡು ಕೊಡ್ಬೋದು, ಹೆಂಗ್ ಗೊತ್ತಾಗುತ್ತೆ ಜನಗಳಿಗೆ? ಅದು ಈಗ ಆಲ್ಮೋಸ್ಟ್ ಈಗ ಮೀಡಿಯಾ ಇದೆಯಲ್ಲ ಮೇಡಮ್, ಅದಕ್ಕೆ ಯಾರು ಎಷ್ಟು ದಿನ ಮೋಸ ಮಾಡ್ಬೋದು, ಒಂದಿನ 2 ದಿನ 1 ವಾರ ಮಾಡ್ಬೋದು, ಅದೆಲ್ಲ ಹೊರಗೆ ಬಂದ್ಬಿಡುತ್ತೆ. ಇಲ್ಲಿ ಅದೇ ಒಳಗಡೆ ಆದಾಗ ಹಣ ಯಾವತ್ತರ ಒಂದಿನ ಗೊತ್ತಾಗ್ಬಿಡುತ್ತೆ, ಅವಾಗ ಸುಮ್ಮನೆ ಅಂತ ಬಿಡಲ್ಲ ನೀವು. ಇಲ್ಲ ಮೇಡಮ್, ಅಲ್ಲಿ ತುಂಬಾ ಪಾರದರ್ಶಕವಾಗಿ ಎಲ್ಲ ನಡೆಯುತ್ತೆ. ಸೊ ಅಲ್ಲಿ ಏನು ಆತರ ನಮ್ಮ ಟೀಮ್ ಮೆಂಬರ್ಸ್ಗಳು ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಮೆಂಬರ್ಸ್ ಯಾರು ಪಾರ್ಟಿಸಿಪೇಟ್ ಮಾಡಲ್ಲ ಅದರಲ್ಲಿ. ಸೊ ನಮ್ಮ ಟೀಮಲ್ಲಿ ಏನ್ ಕೆಲಸ ಮಾಡ್ತಿರ್ತಾರೋ ಅವ್ರು ಯಾರು ಅದ್ರಲ್ಲಿ ಭಾಗವಹಿಸಲ್ಲ. ಅಲ್ಲ, ಅದು ಹೋಗ್ತಾ ಗೊತ್ತಾಗ್ಬಿಡುತ್ತೆ. ಅದೇನು ಇಲ್ಲ ಸರ್, ಹುಳ ಅನ್ನೋದಕ್ಕಿಂತ ಈಗ ನಾನು ಮಾಡ್ತಿರೋ ಕಾನ್ಸೆಪ್ಟ್ ಓಕೆ, ಇದೆಲ್ಲ ಎಕ್ಸಿಕ್ಯೂಟ್ ಆಗೋ ತನಕ ಹಿಂಗ್ ಅನಿಸ್ತಿದೆ. ಸೊ ಮುಂದೆ ಇದೊಂದು ಟ್ರೆಂಡ್ ಆಗ್ಬಿಡ್ಬೋದು, ಗೊತ್ತಿಲ್ಲ ನಂಗೆ. ಮತ್ತೆ ಸಿನಿಮಾಗಳು ಬೇರೆ ತರ ರಿಲೀಸ್ ಮಾಡ್ಬೋದು, ಇನ್ನೇನೋ ಮಾಡ್ಬೋದು, ಇಲ್ಲ ಹೊಸ ಸಿನಿಮಾಗಳೇ ರಿಲೀಸ್ ಮಾಡ್ತಾ ಹಿಂಗ್ ಬರ್ಬೋದು. ಬಟ್ ಕೊನೆಯದಾಗಿ ಏನು ಅಂದ್ರೆ ಈ ಥಿಯೇಟರ್ಗಳು ಎಲ್ಲ ಏನೋ ಬ್ಯುಸಿ ಆಗಿ ಇನ್ನೇನೋ ಆಗಿ ನಾ ಇದೆಲ್ಲ ಹೇಳೋದಕ್ಕಿಂತ ಏನ್ ನಡೀತಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಏನಾಗ್ತಿದೆ ಅಂತ. ಈಗ ಹೊಸ ಸಿನಿಮಾಗಳು ಬಂದ್ರೆ 1 ವಾರ 2 ವಾರ ಥಿಯೇಟರ್ಗಳಲ್ಲಿ ಇರುವಂತ ಸಾಧ್ಯತೆಗಳು ಕಡಿಮೆ ಆಗುತ್ತೆ. 25 ದಿವಸ ಓಡೋಂಥದ್ದು ಅದು ಗೊತ್ತಿಲ್ಲ, ಒಳ್ಳೆಯದಾಗುದು ಬೇರೆ ರೀತಿನ 1 ಕೋಟಿ ಕೊಡ್ತೀವಿ ಅಂತ 25ನೇ ತಾರೀಕು 25 ಜನ ಓಡಿದ್ಮೇಲೆ ಈ 1 ಕೋಟಿ ಅನ್ನೋದು ಸಣ್ಣ ಅಮೌಂಟ್ ಅಲ್ಲ, ಒಂದೊಂದು ಸಿನಿಮಾನೇ ತಯಾರು ಮಾಡುವಂತ ಬಜೆಟ್ ಅದು. ಯಾಕೆ ಅಷ್ಟು ದೊಡ್ಡ ಅಮೌಂಟ್, ಅದನ್ನ ಹೆಂಗೆ ಬೇರೆ ಮಾಡ್ತೀವಿ? ಹೌದು, ಸಿನಿಮಾನೇ ಮಾಡ್ಬೋದು ಸರ್, ಬಟ್ ನಮ್ಗೆ ಅದೇ ಹೇಳಿದ್ನಲ್ಲ ಸರ್, ನಮ್ಗೆ ಈಗ ಸಪೋರ್ಟ್ ಮಾಡ್ಬೇಕಂತ ಇದ್ರೆ ನೀವು ಅದನ್ನ ಹೊಸಬರಿಗೆ ಯಾರಿಗೂ ಸಿನಿಮಾ ಮಾಡೋದು ಹೆಲ್ಪ್ ಮಾಡ್ಬೋದು ಸರ್. ಖಂಡಿತ ಆತರ ಪ್ಲಾನ್ಸ್ಗಳು ಎಲ್ಲ ಇದಾವೆ. ಸೊ ಇಲ್ಲಿ 1 ಕೋಟಿ ನಾನು ಕೊಡ್ತೀನಿ ಅಂದಾಗ ನಿಮ್ಗೆ ತುಂಬಾ ಇವೇನು 1 ಕೋಟಿ ಕೊಡ್ತಿದ್ದಾರೆ ಅಂತ ನಿಮ್ಗೆ ಫೀಲ್ ಆಗ್ತಿದೆ. ಬಟ್ ಇದ್ರಲ್ಲಿ ಸುಮಾರು ಒಂದು 40 ರಿಂದ 50 ಜನ ಪಾರ್ಟ್ನರ್ಸ್ ಇದ್ದಾರೆ.
ಸೊ ಅವರೆಲ್ಲ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಯಾರು ಏನು ಎಷ್ಟು ಕೊಲಾಬ್ರೇಟ್ ಮಾಡ್ತಿದ್ದಾರೆ ಅಂದ್ರೆ ನನ್ನ ಕಾನ್ಸೆಪ್ಟ್ ಅಷ್ಟೇ. ಸೊ ನನ್ನ ಕಾನ್ಸೆಪ್ಟ್ ಹಿಂಗಿದೆ, ನಾನು ಹೇಳಿದ ಕಾನ್ಸೆಪ್ಟ್ಗೆ ತುಂಬಾ ಜನ ಮುಂದೆ ಬಂದಿದ್ದಾರೆ, ಸೊ ಕೊಲಾಬ್ರೇಟ್ ಆಗಿದ್ದಾರೆ. ಸೊ ಅದಾಗುತ್ತೆ ಸರ್, ಆ ಯೋಚನೆಗಳು ಇದೆ. ಓಕೆ, ಅಂದ್ರೆ ಈಗ ಕಲೆಕ್ಷನ್ ನಿಮ್ಗೆ ಒಂದು 10 ಲಕ್ಷ 20 ಲಕ್ಷ ಆಯ್ತು ಅನ್ಕೊಳ್ಳಿ, ನೀವು ಕಲೆಕ್ಷನ್ ಆಗಿದ್ದ ಅಮೌಂಟೇ 1 ಕೋಟಿ ಆದ್ರೆ ಮಾತ್ರ ಕೊಡುವಂಥದ್ದು, ಅಥವಾ 1 ಕೋಟಿ ಬೇರೆದನ್ನ ನೀವು ಸಪೋರ್ಟಿವ್ ಆಗಿ ಇಟ್ಕೊಂಡಿರೋ ಅಮೌಂಟ್? ಇಲ್ಲ ಸರ್, ಸ್ಪಾನ್ಸರ್ಸ್ ಮಾಡ್ತಾ ಇದ್ದಾರೆ, ಸ್ಪಾನ್ಸರ್ಸ್ ಇದೆ. ಸೊ ಅದು ಅಧಿಕೃತವಾಗಿ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ಅನ್ನೋದು ಅನೌನ್ಸ್ ಮಾಡ್ತೀವಿ. ಇಲ್ಲ, ನಂಗೆ ಸೀನಣ್ಣವರು ನಂಗೆ ತುಂಬಾ ವರ್ಷಗಳಿಂದ ನೋಡ್ತಿದ್ದಾರೆ. ಸೊ ನನ್ನ ಕಾನ್ಸೆಪ್ಟ್ ಹೇಳಿದ ತಕ್ಷಣ ಖುಷಿಯಾಗಿದ್ದಾರೆ. ಅವ್ರೇನು ಅಲ್ಲಿ ಲೀಗಲ್ ಆಗಿ ಅವ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನು ಇರ್ತಾವೋ, ಏನೇನ್ ಮಾಡ್ಬೇಕು NIA ರೂಲ್ಸ್ ಪ್ರಕಾರ ಅದೆಲ್ಲ ಮಾಡ್ಕೊಂಡು ಆಫೀಸರ್ ಹತ್ರ ಮಾತಾಡಿದ್ರ? ಆಫೀಸರ್ ಏನಾದ್ರು ಹೇಳಿದ್ರ? ಇಲ್ಲ, ಆಫೀಸರ್ಗೆ ಇನ್ನೂ ಇದು ವಿಷಯ ಮುಟ್ಟಿಲ್ಲ. ಯಾಕಂತಂದ್ರೆ ಈಗಲೇ ಅವ್ರ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ಹೌದು. ಮತ್ತೆ ಇದನ್ನು ಕೂಡ ಅವರೇ ಇನಿಷಿಯೇಟಿವ್. ಇಲ್ಲ, ಅದೇ ನಾವು ಈ ಆಫೀಸರ್ಗೆ ಯಾಕೆ ನಾವು ಈ ವಿಷಯ ಈಗಲೇ ಮುಟ್ಟಿಸ್ಲಿಲ್ಲ ಅಂದ್ರೆ ಅದ್ ನಿಜ, ನೀವ್ ಹೇಳ್ದಂಗೆ ಬೇರೆ ಇದೇನೋ ಬೇರೆ ತರ ಏನೋ ಆಗ್ಬಾರ್ದು ಅಂದ್ಬಿಟ್ಟು ನಮ್ ಪ್ರಯತ್ನ. ನಾನು ಆಸ್ ಎ ಆಫೀಸರ್ ಫ್ಯಾನ್, ಉಪೇಂದ್ರ ಸಿನಿಮಾ ಫ್ಯಾನ್ ಆಗ್ಬಿಟ್ಟು ಇನಿಷಿಯೇಟಿವ್ ತಗೊಂಡು ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಉಪೇಂದ್ರ ಸಿನಿಮಾನೆ, ಮತ್ತೆ ಇದ್ರ ಜೊತೆಗೆ ಬೇರೆ ಬೇರೆ ಸ್ಟಾರ್ಗಳ ಸಿನಿಮಾಗಳು ಇದಾವ? ಎಷ್ಟಿದಾವೆ? ಬೇರೆ ಇಲ್ಲ ಸರ್, ಬೇರೆ ಸ್ಟಾರ್ಗಳ ಸಿನಿಮಾಗಳೆಲ್ಲ ತುಂಬಾ ಪ್ರಯತ್ನ ಪಟ್ವಿ. ನನ್ನ ಕಾನ್ಸೆಪ್ಟ್ ಯಾರು ಒಪ್ಕೊಂಡಿಲ್ಲ. ನಾನು ಹೇಳೋ ವಿಚಾರಗಳು ಯಾರಿಗೂ ಸರಿ ಹೊಂದ್ಲಿಲ್ವೋ, ಇಲ್ಲ ಅವ್ರಿಗೆ ಇಷ್ಟ ಆಗ್ಲಿಲ್ವೋ, ಏನೋ ಗೊತ್ತಿಲ್ಲ. ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಂಗೆ ಸೀನಣ್ಣವ್ರು ತುಂಬಾ ವರ್ಷಗಳಿಂದ ನೋಡ್ತಿರೋದ್ರಿಂದ ಅವ್ರಿಗೆ ನೀಟಾಗಿ ತಿಳಿಸಿ ಹೇಳಿದೆ ಹಿಂಗಿದೆ ಅಂತ. ಸೊ ಅವ್ರು ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಅವ್ರು ಬಂದು ಮೇಡಮ್, ಈಶ್ ಮೈರಾ ಪ್ರೊಡ್ಯೂಸರ್, ಇದೊಂದು ಪ್ರೊಡಕ್ಷನ್ ಹೌಸ್ ಸಿನಿಮಾ. ಓಕೆ, ಅವ್ರದ್ದು ಹೇಳ್ಬಿಟ್ಟು. ಈಶ್ ಮೈರಾ ಪ್ರೊಡ್ಯೂಸರ್ ಮೇಡಮ್, ಇದು ಸಿನಿಮಾ ಪ್ರೊಡಕ್ಷನ್ ಕಂಪನಿ. ಸೊ ಇದರಲ್ಲಿ ತುಂಬಾ ಜನ ಕೊಲಾಬ್ರೇಟ್ ಆಗ್ಬಿಟ್ಟು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಒಂದು ಸಿನಿಮಾ ಇದರಲ್ಲಿ ಪ್ರೊಡಕ್ಷನ್ ಗೋಯಿಂಗ್ ಆನ್. ಸೊ ಇದು ಫಸ್ಟ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಇಲ್ಲ ಮೇಡಮ್, ಇನ್ನು ಶೂಟ್ ನಡೀತಾ ಇದೆ. ಒಂದ್ 100 ಥಿಯೇಟರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಅವತ್ತಿನ ದಿನಕ್ಕೆ ಏನ್ ಸೆಟಪ್ ಆಗುತ್ತೆ ನೋಡ್ಕೊಂಡು ರಿಲೀಸ್ ಮಾಡಿ. ಹೌದು, ಇಲ್ಲ ಸಿಂಗಲ್ ಸ್ಕ್ರೀನ್ ಅಲ್ಲಿ ಇದೇ ನಾನು ಹೇಳ್ತಿರೋ ಕಾನ್ಸೆಪ್ಟ್ ಓನ್ಲಿ ಫಾರ್ ಸಿಂಗಲ್ ಸ್ಕ್ರೀನ್. ಆ ಮಲ್ಟಿಪ್ಲೆಕ್ಸ್ ಗೆಲ್ಲ ಇಲ್ಲ, ಓನ್ಲಿ ಫಾರ್ ಸಿಂಗಲ್ ಸ್ಕ್ರೀನ್ ಅಷ್ಟೇ. ಹೊಸ ಸಿನಿಮಾಗಳು ಬರುತ್ತೆ. ಪ್ರೊಡಕ್ಷನ್ ಹೌಸ್ ಇಂದ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಒಂದಷ್ಟು ಈ ರೀತಿ ಥಿಯೇಟರ್ ವಿಚಾರವಾಗಿ ಇಂಡಸ್ಟ್ರಿಗೆ ಏನೋ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಏನಾದ್ರು ಒಂದಷ್ಟು ಬಜೆಟ್ ಅಮೌಂಟ್ ಅಂತ ಇಟ್ಕೊಂಡಿದ್ದೀರಾ? ಆ ಬಜೆಟ್ ಅಮೌಂಟ್ ನ ಮೂಲ ಏನು, ಅದರಿಂದ ನಿಮ್ಗಾಗುವಂತ ಲಾಭ ಏನು? ಸರ್, ಈಗ ನನ್ನ ಕಾನ್ಸೆಪ್ಟ್ ಹೆಂಗಿತ್ತು ಅಂದ್ರೆ, ನನ್ನ ಪ್ರೊಡಕ್ಷನ್ ಹೌಸ್ ಶುರು ಮಾಡಿದಾಗ ಒಂದಷ್ಟು ಜನ ಕೊಲಾಬ್ರೇಟ್ ಆಗ್ಬಿಟ್ಟು ನಾನು ಶೂಟ್ ಶುರು ಮಾಡಿದಾಗ ಆಲ್ಮೋಸ್ಟ್ ನಾನೀಗ ಮಾಡ್ತಿರೋ ಪ್ರಾಜೆಕ್ಟು ಸಿನಿಮಾ ಟಿಕೆಟ್ ಆಲ್ರೆಡಿ ಒಂದು 5,000 to 6,000 ಸೋಲ್ಡ್ ಔಟ್ ಮಾಡ್ಬಿಟ್ಟಿದೀನಿ. 5,000 to 6,000 ಅಂದ್ರೆ ಆ ಕಾನ್ಸೆಪ್ಟ್ ಅಲ್ಲಿಂದನೇ ಹುಟ್ಟಿದ್ದು. ಯಾಕೆ ಈ ಪ್ರಯತ್ನಗಳೆಲ್ಲ ಮಾಡಬಾರ್ದು ಅಂದ್ರೆ, ಇವೆಲ್ಲ ಮಂಡುತನದ ಪ್ರಯತ್ನಗಳು ಅಂತ ಹೇಳ್ತಾರೆ. ಬಟ್ ಏನೋ ಒಂದ್ಸರಿ ಇದನ್ನ ಮಾಡಕ್ಕೆ ಅಂತ ಹೊರಟಾಗ ಓಕೆ, ಇದೊಂದು ಸರಿಯಾದ ದಾರಿ, ಇದನ್ನ ಮಾಡೋಣ, ಇದನ್ನ ಇಂಪ್ಲಿಮೆಂಟ್ ಮಾಡೋಣ ಅನ್ಬಿಟ್ಟು ಈಗ ಇಲ್ಲಿ ತನಕ ಬಂದಿದೆ ಸರ್. ಈಗ ನೀವು ಒಂದಿಷ್ಟು ಅಡ್ವಾನ್ಸ್ ಪಾಸ್ ಟಿಕೆಟ್ಸ್ ಮಾಡ್ಕೊಂಡು ಕೊಡ್ತಾ ಇದ್ದೀರಲ್ವಾ? ಹೌದು ಹೌದು. ನೀವು ಕೊಡುವಂತ ಟಿಕೆಟ್ಸ್ ಈಗ ಎಲ್ಲೋ ನಿಮ್ಗೆ ಗೊತ್ತಿರೋದು ತಲುಪುತ್ತೆ, ಥಿಯೇಟರ್ ಟಿಕೆಟ್ ತಗೋತಾರೆ. ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಆಗುತ್ತಲ್ವಾ? ಈಗ ಇದು ಒಂದು ಪಾಸ್ ಐಡೆಂಟಿಟಿ ಇರುತ್ತೆ, ಇವ್ರಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡಕ್ ಅವಕಾಶ ಇರುತ್ತಾ? ಮತ್ತೆ ಅಲ್ಲಿ ಜನರಲ್ ಟಿಕೆಟ್ ತಗೊಳ್ಳೋಕೆ ಹೇಗೆ? ಇಲ್ಲ ಸರ್, ಅದು ಪಾಸ್ ಮಾಡಿ ನಾವು ಕೊಟ್ಟಾಗ ಸೊ ಅವ್ರಿಗೆ ಆರ್ಗನೈಸ್ ಮಾಡ್ತೀವಿ. ನಾವ್ ಏನ್ ಕೊಟ್ಟಿದೀವಲ್ಲ ಅವ್ರಿಗೆ ಸಪರೇಟ್ ಶೋಸ್, ಸಪರೇಟ್ ಅವ್ರಿಗೆ ಒಂದು ಡೇ ಫಿಕ್ಸ್ ಮಾಡ್ತೀವಿ. ಯಾಕಂದ್ರೆ ಅವರೆಲ್ಲ ನಮ್ ಕನೆಕ್ಷನ್ ಇದ್ದೇ ಇರ್ತಾರೆ, ನಮ್ ಕಮ್ಯುನಿಕೇಶನ್ ಇರ್ತಾರೆ. ಅವರಿಗೆಲ್ಲ ಇನ್ಫಾರ್ಮ್ ಮಾಡ್ಬೋದು. ಸೊ ಇಂಥ ದಿನ ಈ ಶೋ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಅವ್ರಿಗೆ ಮಾತ್ರ ಅವತ್ತು ಪರ್ಮಿಷನ್ ಆಗ್ತೀವಿ. ನೀವು ಕೂಡ ಪಾಸ್ ಇದೆ, ಈಗ ಅದಕ್ಕೆ ಕೂಡ ನಿಮ್ಮ ಏನು ಪ್ರೊಸೀಜರ್ ಇದೆ, ಅದಕ್ಕೆ ಅಪ್ಲೈ ಆಗ್ತಾರ ಆಗಲ್ಲ? ಆಗ್ತಾರೆ. ಮತ್ತೆಲ್ಲ ಒಂಥರ ಡಿಫ್ರೆನ್ಸ್ ಅಲ್ವಾ? ನಿಮ್ಗೆ ಗೊತ್ತಿರೋರಿಗೆ ಯಾರಿಗೋ ಪ್ರೈಸ್ ಬರುತ್ತೆ ಸರ್? ಇಲ್ಲ, ಇಲ್ಲಿ ಇಲ್ಲ ಸರ್, ನೀವು ಯೂಟ್ಯೂಬ್ ನೋಡಿದ್ರೆ ನಾವು ಈಗ ಬೆಂಗಳೂರಿಂದ ನಾವ್ ಎಲ್ಲೋಗಿ ಆ ಕಾನ್ಸೆಪ್ಟ್ ನ ಎಕ್ಸಿಕ್ಯೂಟ್ ಮಾಡಿದೀವಿ, ನಾವು ಒಂದಷ್ಟು ತಯಾರಿಗಳು ಹೆಂಗ್ ಮಾಡ್ಕೊಂಡಿದೀವಿ ಅನ್ನೋದು ನಿಮ್ಗೆ ಅದ್ರಲ್ಲಿ ಕಾಣುತ್ತೆ.
ಸರ್ ಈಗ ನೀವು ಮಾತಾಡೋದ್ರಲ್ಲಿ ಯಾವ್ದ್ರಲ್ಲೂ ಕ್ಲಾರಿಟಿ ಇಲ್ಲ ಸರ್. ಹಾ. ಅಂದ್ರೆ ಎಲ್ಲದರಲ್ಲೂ ಕನ್ಫ್ಯೂಷನ್ ಚಂದ್ರ ಮಾಡ್ತಾರೆ. ಥರನೇ. ಹಂಗೆ ಮಾಡಿ ಇಲ್ಲ ಮೇಡಮ್, ಈಗ